ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ 4 ದಿನಗಳ ಕಾಲ ಇದೀಗ ಎಸ್ಐಟಿ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿದೆ. ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆಯನ್ನ ಮಾಡ್ತಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಈಗಾಗಲೇ ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ರೇವಣ್ಣ. ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ಬಂಧನ ಆಗಿದೆ, ಅರೆಸ್ಟ್ ಆಗಿದೆ. ಈ ಕೇಸ್ನಲ್ಲಿ ಪುರಾವೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮುಂದುವರಿಸುತ್ತೆ. ಇವತ್ತು ಅಸಲಿ ವಿಚಾರಣೆ ಶುರು ಮಾಡುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸಂತ್ರಸ್ತೆಯ ಹೇಳಿಕೆ, ಎರಡನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ಮೊದಲ ಆರೋಪಿ ಎಚ್.ಡಿ. ರೇವಣ್ಣ ಆಗಿರೋದ್ರಿಂದ ಇವತ್ತು ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಈ ಕೊಟ್ಟಂತಹ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ಇವರ ಕಸ್ಟಡಿಯಲ್ಲೇನೆ ಎಚ್.ಡಿ. ರೇವಣ್ಣ ಇರ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಚಾರಣೆ ಏನಿದೆ, ಇವತ್ತಿನ ಈ ವಿಚಾರಣೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಎಲ್ಲ ಆಧಾರವನ್ನು ಇಟ್ಕೊಂಡು ಕೂಡ ಇವತ್ತು ವಿಚಾರಣೆಯನ್ನು ಮಾಡ್ತಾರೆ. ಸಂತ್ರಸ್ತೆಯ ಹೇಳಿಕೆ ಆಗಿರಬಹುದು, ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ, ಎರಡನೇ ಆರೋಪಿ ಹೇಳಿಕೆ ಆಧಾರ ಮೇಲೆ ಇವತ್ತು ಒಂದಷ್ಟು ವಿಚಾರಣೆಯನ್ನು ಮಾಡ್ತಾರೆ. ಎಸ್ಐಡಿ ಕಸ್ಟಡಿಗೆ ಏನು ಕೊಡಲಾಗಿದೆ. ಹಾಗಾಗಿ ಈಗ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ರೀತಿಯಾಗಿ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಈಗಾಗಲೇ ಮಾಧ್ಯಮಗಳ ಮುಂದೆ ಬಂದು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ರು. ಇದೇ ಒಂದು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ರೀತಿಯಾಗಿ ಸಂಕಷ್ಟ ಅಂತ ಹೇಳ್ಬೋದು. ಅದರ ಜೊತೆಗೆ ಕಿಡ್ನಾಪ್ ಕೇಸ್ ಏನಿದೆ ಇವ್ರ ಮೇಲೆ, ಇದರ ಬೆನ್ನಲ್ಲೇ ಅರೆಸ್ಟ್ ಕೂಡ ಮಾಡಿ ಎಸ್ಐಟಿ ವಶದಲ್ಲಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ದೀವಿ ಈಗಾಗಲೇ ರೇವಣ್ಣ ಅವ್ರನ್ನ ಎಸ್ಐಟಿ ಕಸ್ಟಡಿ ಕೊಟ್ಟಿದೆ 4 ದಿನಗಳ ಕಾಲ. ಇವತ್ತಿನ ವಿಚಾರಣೆ ಪ್ರಾಸೆಸ್ ಯಾವ ರೀತಿಯಾಗಿರುತ್ತೆ? ಶಿಲ್ಪ, ಖಂಡಿತವಾಗ್ಲು ಈಗಾಗಲೇ ರೇವಣ್ಣ ಅವರಿಗೆ ಮೊನ್ನೆಯಿಂದಲೂ ಕೂಡ ಸಾಲು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು ದಾಖಲಾಯ್ತಲ್ಲ, 28ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ರೇವಣ್ಣ ಅವ್ರನ್ನು ಕೂಡ ಮೊನ್ನೆ ಬಂಧನ ಮಾಡಲಾಗಿರುವಂತದ್ದು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಿಡ್ನಾಪ್ ಕೇಸ್ ಸಂತ್ರಸ್ತೆಯನ್ನು ಕೂಡ ಪಿಕ್ ಮಾಡಿ ಆಕೆಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಒಂದು ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಸಂತ್ರಸ್ತೆ ಕೂಡ ರೇವಣ್ಣ ವಿರುದ್ಧವಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂತಂದ್ರೆ ಇದರಲ್ಲಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟ್ ಇದೆ, ರೇವಣ್ಣ ಅವರೇ ನನ್ನನ್ನ ಕಿಡ್ನಾಪ್ ಮಾಡಿಸಿದ್ದು ಅನ್ನೋ ಒಂದು ಧಾಟಿಯಲ್ಲಿ ಆಕೆಯು ಕೂಡ ಕೆಲವೊಂದು ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿರುವಂತದ್ದು. ಹೀಗಾಗಿ ರೇವಣ್ಣ ವಿರುದ್ಧವಾಗಿ ಕೆಲವೊಂದು ಪ್ರಾಥಮಿಕ ಸಾಕ್ಷ್ಯಾಧಾರಗಳು ಸಿಕ್ಕಂತಹ ಸಂದರ್ಭದಲ್ಲಿ ನಿನ್ನೆ ಕೂಡ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲೂ ಕೂಡ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ 5 ದಿನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿ ಕೇಳಿದ್ರು. ಆದ್ರೆ ಜಡ್ಜ್ 4 ದಿನ ಮೇ 8ನೇ ತಾರೀಕುವರೆಗೂ ಕೂಡ ಎಸ್ಐಟಿಗೆ ತನಿಖೆಗೆ ಸಹಕಾರಿಯಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ರೇವಣ್ಣ ಅವರನ್ನ ಕಸ್ಟಡಿಗೂ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ರೇವಣ್ಣ ಅವರನ್ನ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರಶ್ನೆಗೂ ಕೂಡ ಸಮಂಜಸವಾದ ಉತ್ತರವ ರೇವಣ್ಣ ಅವರ ಕಡೆಯಿಂದ ಬರ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆಯಿಂದಲೂ ಕೂಡ ಅವ್ರದ್ದು ಒಂದೇ ಮಾತು, ಈ ಕೇಸ್ಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರಂತೆ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಏನು ಸಂತ್ರಸ್ತೆ ನೀಡಿರೋ ಮಾಹಿತಿ ಇದೆಯಲ್ಲ, ಆ ಮಾಹಿತಿಯ ಆಧಾರದ ಮೇಲೆ ತನಿಖೆ ನಡೆಸುವಂತಹ ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ರೇವಣ್ಣ ಅವರಿಂದ ಯಾವುದೇ ರೀತಿ ಸಂಬಂಧಿತವಾದ ಉತ್ತರ ಬರ್ತಾ ಇಲ್ಲ. ಅವರ ಮೊಬೈಲ್ ಏನಿದೆ, ಆ ಮೊಬೈಲ್ ಅನ್ನು ಕೂಡ ಈಗ ನಿನ್ನೆನೆ ವಶಪಡಿಸಿಕೊಂಡಿದ್ರು. ಅದರಲ್ಲಿ ಇರುವಂತಹ ಕಾಲ್ ಡೀಟೇಲ್ಸ್ ಆಗಿರಬಹುದು ಮತ್ತು ಸಂಭಾಷಣೆಗಳು ಯಾರ ಜೊತೆ ಮಾತನಾಡಿದ್ರು, ಯಾವ ಜೊತೆ ಕಾಂಟ್ಯಾಕ್ಟ್ ಇದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೆಲವೊಂದು ಮಾಹಿತಿಗಳನ್ನ ತೆಗೆದುಕೊಂಡು ಆನಂತರ ಆ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕೂಡ ರೇವಣ್ಣ ಅವ್ರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಆಗುತ್ತೆ. ಮತ್ತು ಸ್ಥಳ ಹಾಜರು ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ಬೋದು. ಯಾಕಂತಂದ್ರೆ ಯಾವುದೇ ಒಂದು ಪ್ರಕರಣದ ಆದ ನಂತರ ಆರೋಪಿಗಳು ಮತ್ತು ಈಗೇನೋ ನೊಂದವರು ಏನಿರ್ತಾರೆ, ಸಂತ್ರಸ್ತರು ಏನಿರ್ತಾರೆ, ಅವ್ರನ್ನು ಕರ್ಕೊಂಡು ಹೋಗಿ ಸ್ಥಳ ಹಾಜರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಆ ಒಂದು ಪ್ರೊಸೆಸ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಕೆಲವೊಂದು ಡೆವಲಪ್ಮೆಂಟ್ ಗಳು ಆಗ್ತಾ ಇರುವಂತದ್ದು. ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಹುಡುಕುವಂತಹ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡಿರುವಂತದ್ದು. ಹೀಗಾಗಿ ರೇವಣ್ಣ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ರೂ ಕೂಡ ಸಂತ್ರಸ್ತೆಯರ ಹೇಳಿಕೆಯ ಮೇರೆಗೆ ಕೆಲವೊಂದು ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನೂ 3 ದಿನ ರೇವಣ್ಣ ಅವರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ರೇವಣ್ಣ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ನಿನ್ನೆ ಮಾಧ್ಯಮಗಳ ಮುಂದೆ
ಅವರೇ ಮಾತನಾಡಿದ್ರು. ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ನನ್ನನ್ನ ಏಕಾಏಕಿ ಬಂಧನ ಮಾಡಿದ್ದಾರೆ, ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾರೆ, ನಂದೇನು ತಪ್ಪಿಲ್ಲ ಅಂತ ಮಾಧ್ಯಮದ ಮುಂದೆನೆ ಹೇಳ್ಕೊಂಡಿದ್ರು. ಆದ್ರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅದು ಅಂಶಗಳು ತನಿಖೆಯ ನಂತರ ಬಯಲಾಗಬೇಕಾಗುತ್ತೆ. ಸದ್ಯಕ್ಕೆ 10 ಗಂಟೆಯಿಂದ ವಿಚಾರಣೆ ಆರಂಭವಾಗಿರುವಂತದ್ದು ರೇವಣ್ಣ ಅವ್ರದ್ದು. ಡಿ.ಕೆ. ಸಿಂಗ್ ಅವರ ನೇತೃತ್ವದಲ್ಲಿ SIT ತಂಡ ಏನ್ ರಚನೆ ಆಗಿದೆಯಲ್ಲ, ಅದರಲ್ಲಿ ಸುಗುಣಾ ಡಿ ಪನ್ನೇಕರ್ ಆಗಿರ್ಬಹುದು, ಹಾಗೇನೆ ಸೀಮಾ ಲಾಡ್ಕರ್ ಅವರಾಗಿರ್ಬಹುದು, ಅವರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸಮಂಜಸವಾದ ಉತ್ತರಗಳು ಬರ್ತಾ ಇದೆ. ಇನ್ನಷ್ಟೇ ಕೆಲ ಮಾಹಿತಿಗಳು ಕೂಡ ಹೊರಗೆ ಬರಬೇಕಾಗಿದೆ. ಶಿಲ್ಪ ವಿಶ್ವನಾಥ್, ಈಗ ಅಪಹರಣದ ಕೇಸ್ಗೆ ಸಂಬಂಧಪಟ್ಟಂತೆ ಏನು ತಾಯಿ ಮಗ ಬಂದು ದೂರು ಕೊಟ್ಟಿದ್ದ, ಈ ಒಂದು ಪ್ರಕರಣದ ವಿಚಾರಣೆ ಮಾತ್ರ ಮಾಡ್ತಾರಾ ಅಥವಾ ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆಗಳು ನಡೆಯುತ್ತಾ? ವಿಡಿಯೋ ಪ್ರಕರಣ, ಆ ಕುರಿತಾದಂತಹ ದೂರು, ರೇವಣ್ಣ ವಿರುದ್ಧ ಅಂದ್ರೆ ಪ್ರಜ್ವಲ್ ವಿರುದ್ಧ ಬಂದಿರುವಂತಹ ದೂರು, ಅದರ ಆಯಾಮದಲ್ಲೂ ಕೂಡ ಏನಾದ್ರು ವಿಚಾರಣೆಗೊಳಪಡಿಸ್ತಾರಾ? ಶಿಲ್ಪ, ಸದ್ಯಕ್ಕೆ ರೇವಣ್ಣ ಅವರನ್ನ ಕಸ್ಟಡಿಗೆ ಕೊಟ್ಟಿರುವಂತದ್ದು ಅಪಹರಣ ಕೇಸ್ ಸಂಬಂಧ. ಹೀಗಾಗಿ ಅಪಹರಣ ಕೇಸ್ ಬಗ್ಗೆ ಈಗ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ವಿರುದ್ಧವಾಗಿ ಹೊಳೆನರಸೀಪುರದಲ್ಲಿ ಒಂದು FIR ದಾಖಲಾಗಿತ್ತಲ್ಲ, ಅದರ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಳವಾಗಿರುತ್ತೆ. ಯಾಕಂತಂದ್ರೆ ಈ ಒಂದು ಮೊಬೈಲ್ ವಿಡಿಯೋ ತುಣುಕುಗಳು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಫೋಟೋಸ್ಗಳು, ಒರಿಜಿನಲ್ ಫೋಟೋಸ್ಗಳು ಮತ್ತು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬಂದ ಮೇಲೆ SIT ಅಧಿಕಾರಿಗಳ ಕೈಗೆ ಲಾಕ್ ಆದ ಮೇಲೆ ಕೆಲವೊಂದು ಅಂಶಗಳು ಬೆಳಕಿಗೆ ಬರಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಈ ಅಪಹರಣ ಕೇಸ್ ಏನಿದೆಯಲ್ಲ ಅದರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು 2 FIR ಏನಾಗಿದೆ, ಒಂದು KR ನಗರದಲ್ಲಾಗಿದ್ದು, ಮತ್ತೊಂದು ಹೊಳೆನರಸೀಪುರದಲ್ಲಾಗಿದ್ದು. ಈ 2 ಅಂಶಗಳನ್ನ ಇಟ್ಟುಕೊಂಡು ರೇವಣ್ಣ ಅವರಿಗೆ ಪ್ರಶ್ನೆ ಮಾಡುವಂತಹ ಕೆಲಸಗಳು ಆಗಬಹುದು. ಆದ್ರೆ ನಿನ್ನೆ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಅಪಹರಣ ಕೇಸ್ನಲ್ಲಿ. ಈ ಹಿನ್ನೆಲೆಯಲ್ಲಿ ಆ ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಫೋಕಸ್ SIT ಅಧಿಕಾರಿಗಳು ಮಾಡ್ತಾರೆ. ಅದಾದ ಮೇಲೆ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳಿದೆಯಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟರೂ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಸದ್ಯಕ್ಕೆ ಈ ಒಂದು ಇಡೀ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಬಟ್ ಏನೇ ಆದರೂ ರೇವಣ್ಣ ಹೇಳ್ತಾ ಇರೋದು, ನಾನಂತೂ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ. HD ರೇವಣ್ಣ ಬಂಧನಕ್ಕೆ ಕಾರಣ ಆಗಿದ್ದು ಮಹಿಳೆಯ ಅಪಹರಣದ ಕೇಸ್. ನನ್ನ ತಾಯಿಯನ್ನು HD ರೇವಣ್ಣ ಅವರ ಸೂಚನೆಯಂತೆ ಸತೀಶ್ ಬಾಬಣ್ಣ ಅಪಹರಿಸಿದ್ದಾರೆ ಅಂತ KR ನಗರದ ಮಹಿಳೆಯೊಬ್ಬರ ಪುತ್ರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಇದರ ಆಧಾರದ ಮೇಲೆ ಸದ್ಯ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರ ವಿರುದ್ಧ ಸೆಕ್ಷನ್ 364A, 365 ಮತ್ತು 34ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ರೇವಣ್ಣ ಅವರನ್ನ A1 ಆರೋಪಿ, ಸತೀಶ್ ಬಾಬು A2 ಆರೋಪಿ ಅಂತ ಗುರುತಿಸಲಾಗಿತ್ತು. ಈಗಾಗಲೇ ಸತೀಶ್ ಬಾಬು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೀಗ HD ರೇವಣ್ಣ ಅವ್ರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸ್ತಾ ಇದೆ SIT ಟೀಮ್. ಬೇರೆ ಬೇರೆ ಆಯಾಮದಲ್ಲಿ ಇವತ್ತು ತನಿಖೆಯನ್ನು ಮಾಡ್ತಾರೆ. ಅಂದರೆ ಆರೋಪಿ ಅಂದರೆ ಸಂತ್ರಸ್ತೆ ಮಹಿಳೆಯ ಒಂದಷ್ಟು ಹೇಳಿಕೆಯನ್ನು ಆಧರಿಸಿ, ಅದರ ಜೊತೆಗೆ A2 ಆರೋಪಿಯನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಇದರ ಆಧಾರದ ಮೇಲೆ ಕೂಡ ಇವತ್ತು ತನಿಖೆಯನ್ನು ಮುಂದುವರಿಸ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.